ಇದೆಲ್ಲ ಖಾಲಿ ಆದ್ವಾ ಜೋಳಗಟ್ಟೆ? ವ್ಯಾಪಾರ ಇಲ್ಲ. ಹೌದಾ ಹೌದಾ, ಗಣಸಿಗೆ ಬರ್ತೀರಾ? ಬನ್ನಿ. ಇಂಡಿಯನ್ ಹಳ್ಳಿ ಕಾರ್. ಯಾ 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 ಹಳ್ಳಿಕಾರ್ ಬೇಡಿಕೆ ಇದ್ದಂಗೆ ಯಾವ್ದು ಐತ್ರಿ? ಅಲ್ಲ ಅದೇಳಿ ಇವತ್ತಿನ ಕಾಲಕ್ಕೆ ಟಾಪ್ ನಡೀತಾರದೆ ಹಳ್ಳಿಕಾರ್. ಹೌದು ಹೇಳಿ. ಸತ್ತಾಗಿದ್ದ ಹಳ್ಳಿಕಾರ್ ಜೀವಂತವಾಗಿ ಐತೆ ಅಂದ್ರೆ ಖಂಡಿತ. ಯಾಕಂದ್ರೆ ಅವು ಯಾವತ್ತು ವ್ಯವಸಾಯಕ್ಕೆ ಆಯಾಸ ಪಡಲ್ಲ. ಹಾಗಾಗಿ ಅವೆಲ್ಲ ಪರಂಪರೆಯಿಂದ ಬಂದಿರುವಂತ ಬೆಳವಳಿ. ಅದನ್ನ ನಡಮಧ್ಯೆ ಬಿಟ್ಟಿದ್ರು, ಈಗ ಅದನ್ನು ಪರಂಪರೆಯಿಂದ ಬಂದಿರೋ ತಳವಳಿ ಈಗ ಒಂದ್ ಸ್ವಲ್ಪ ಅರಿವು ಮೂಡಿದೆ. ಯಾವಾಗ ಗೊತ್ತಾ, ಈ ಕರೋನಾ ಆದ್ಮೇಲೆ ಮನೆ ಒಂದ್ ಇರ್ಬೇಕಪ್ಪ ಅನ್ನೋದನ್ನ ಈಗ ಹೆಂಗೆ ಅಂತಂದ್ರೆ ಒಂದ್ ಹಳ್ಳಿಕಾರ ಒಂದ್ ಹೆಣ್ಣಸ ಅಂತಂದ್ರೆ ಒಂದ್ ಡಾಕ್ಟರ್ ಇದ್ದಂಗೆ. ಕರೆಕ್ಟ್. ಒಂದು ಮಾಡಿಕೊಳ್ಳೋದು ಒಂದೇ, ಒಂದು ಹಾಸ್ಪಿಟ್ಲಿಗೆ ಹೋಗಿ ಜೀವನ ಮಾಡೋದು ಒಂದೇ. ಕರೆಕ್ಟ್. ಹಳ್ಳಿಕಾರ ತಳಿಗೆ ಎಷ್ಟು ಬೇಡಿಕೆ ಇದೆ ಅಂದ್ರೆ ಹೇಳಿ. ಒಂದು ಆಸ್ಪತ್ರೆ ಇದ್ದಂಗೆ ಒಂದು ಆಸ್ಪತ್ರೆ ಇದ್ದಂಗೆ ಅಲ್ಲ ಒಂದು ಆಸ್ಪತ್ರೆ ಇದ್ದಂಗೆ ಅಲ್ಲ ಇಲ್ಲೇ ಹೇಳಿದ್ದ ಅಲ್ಲಿ ಗಗನ ಮುಟ್ಬಿಡು ನಮ್ದು ಅಲ್ವಾ? ಹೌದಲ್ವಾ? ಕರೆಕ್ಟ್. ಒಂದು ಆಸ್ಪತ್ರೆ ಇದ್ದಂಗೆ. ಇವತ್ತಿನ ಯಾವ್ದೇ ಹುಡುಗನ್ ಕ್ರೇಜ್ ಬರ್ಬೇಕು ದನ ಕಟ್ಟಕ್ಕೆ. ಕರೆಕ್ಟ್. ಬಾರಪ್ಪ, ಆಯ್ತಾ? ಬರ, ಏನ್ ಬೆಲೆ ಕಟ್ಟಿದ್ದೀರಾ? ನಾವು 185 ಹೇಳ್ತಾ ಇದ್ದೀವಿ. 1.5. ಅಲ್ಲೂ ಅಲ್ಲ ಇಲ್ಲ ಆಗಿಲ್ಲ. ಬಾಯಿ ಬಂದಂಗೆ ಹೇಳದೆ ಬೆಲೆ ಏನ್ ಬೆಲೆ ಕಟ್ಟಿದ್ದೀರಾ? ಅಣ್ಣ 95. 95 ಓರಿಗಳ? ಇನ್ನು ಹಲ್ಲ ಆಗಿಲ್ಲ? ಇಲ್ಲ ಅಣ್ಣ. ಏನು ಒಂದೂವರೆ ವರ್ಷ? 1.5 ವರ್ಷ. ಏನ್ ತಗೊಂಬಂದಿಲ್ವಾ? ಹೌದಾ, ಖಾಲಿ ಬರಂಗಿಲ್ಲ ನೀವು? ಗಣಸಿಗೆ ಬರ್ತೀರಾ? ಬನ್ನಿ. ಆ ರೋಡ್ ಸರಿ ಇಲ್ಲ ರೀ, ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಬನ್ನಿ, ಈ ವಾರ ಬರ್ತೀನಿ ನಾನು. ಚೆನ್ನಾಗಿದ್ದೀನಿ ಸರ್ ಅಲ್ವಾ? ನಾನು ಹೌದಾ ನಿಮ್ದೇನಾ ಇವು? ಏನು ಬೆಲೆ ಕಟ್ಟಿದ್ದೀರಿ ಇದಕ್ಕೆ? 82 ಓರಿಕರ ಅಲ್ವಾ? ಕಡ್ಸಾವು ನೋಡಿ ಸರ್. ಅವೆಷ್ಟು? ಇವಕ್ಕೂ ಅಷ್ಟೇ. ಇವು ಕಟ್ಸೇನಾ? ಇವು ಕಡ್ಸೆ. ಎಷ್ಟಿದೆ ರೇಟು? 82. ಹಂಗಾರೆ ಯಾವುದು ಹಲ್ಲು ಬಂದಿಲ್ಲ ಹಂಗಾರೆ? ಇಲ್ಲ ಆಗಿಲ್ಲ. ಅಲ್ಲಿದಾವ? ಅವು ಎಷ್ಟು? ಅವು ಕಟ್ತೇನಾ? ಓರಿ ಅಚ್ಚ. ಇವ 1.15. ಏನು 1 ವರ್ಷ ಒಳಗಡೆ ಅಲ್ವಾ? 1 ವರ್ಷ ಒಳಗಡೆ ಅಂತ ಕಾಣುತ್ತೆ ಅಲ್ವಾ? ಆರಾಮಾಗಿ ಸಾಕೋರು 1 ವರ್ಷ ಮಾಡಿದ್ರೆ ಅಲ್ವಾ? ಸಿದ್ಧಗಂಗೆ ಜಾತ್ರೆ ಆಗಲಿ, ಘಾಟಿ ಜಾತ್ರೆ ಆಗಲಿ ಅಲ್ವಾ? ಪಕ್ಕ ನಿಜವಾಗ್ಲು ಫೈನ್. ಇದನ್ನು ಮುಂದ್ಗಡೆ ಕಟ್ಟಬೇಕಾಗಿತ್ತು ನೀವು. ಅದೇ ಚೆನ್ನಾಗಿದೆ ಇದು. ಅದು ಯಾರಿಗೆ ಋಣ ಸಿಗುತ್ತೋ ಗೊತ್ತಿಲ್ಲ ಇದು ಅಲ್ವಾ? ಅದೇ ಸರ್, 1 ವರ್ಷ ಸಾಕ್ಬಿಟ್ರೆ ಸಾಕು ಸರ್. ಒಳ್ಳೆ ಬೆಲೆಗೆ ಹೋಗುತ್ತಿದ್ದು. ಫೋನ್ ನಂಬರ್ ಇದೆಯಾ ನಿಮ್ದು? 89 70 47 97. ಹೆಸರು? ಸ್ವಾಮಿ. ಯಾವರು? ನರಹಳ್ಳಿ. ಹಾಕ್ತೀನಿ, ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತೀನಿ. ಆಯ್ತು. ಗಣಸಿಗೆ ಬರ್ತೀರಾ? ಇಲ್ಲ, ಗೆಣಸಿಗೆ ಬರಲ್ಲ. అవునా ఎవరన్నా అడుగుతా చూసుకోండి ఎప్పుడు చూడాలి అతను ఏమన్నా తెలియదు నా ఫోన్ ఇంకే అని చెప్పేది
ಅಯ್ಯೋ ಅದೇ ಬಂದು ಅಡಗ್ತಾರೆ ನೀನು ನೋಡಿ ನೀನು ಅಡಗ್ತಾರೆ ನಾನು ಅಡಗ್ತಾರೆ ಗೌಡ ನಿಮ್ಮವ ಇದು ಚೆನ್ನಾಗಿದ್ದೀರಾ ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ ಇವು 85 ಜೋಡಗಟ್ಟೆಗೆ ಬಂದಿದ್ದೀರಾ ನಾವು ಬಂದಿಲ್ಲ ಗಣಸಿಗೆ ಬರ್ತೀರಾ ಹಾಕ್ತೀನಿ ಅರೆ ಆರಾಮಿದ್ದೀರಾ ಯಾವಾಗ ಬಂದ್ರಿ ನಾವು ನಿನ್ನೆ ಸಾಯಂಕಾಲ ಬಂದ್ರ ಎಷ್ಟೊತ್ತಿಗೆ ತಗೊಂಡಿದ್ದೀರಾ ನಾವೊಂದು 5 ಜೊತೆ ಕೈಯಿಂದ. ಹೌದಾ ಇವು ನಿಮ್ಮವೇನಾ ಇವು ನಮ್ಮವೇ. ಏನು ರೇಟ್ ಕಟ್ಟಿದ್ರಿ ಇವು ಇವು 1.25 ಹೇಳ್ತಾರೆ. 1.25 ಇನ್ನು ಅಲ್ಲಿ ಬಂದಿಲ್ಲ ಇಲ್ಲ ಅಲ್ಲಿ ಬಂದಿಲ್ಲ ಇನ್ನು. ವಿಡಿಯೋ ಮಾಡಲಿ ಕಳ್ಸ್ಬೇಕು. ಹೋರಿಗಳಲ್ವಾ ಇಲ್ಲ ಕಟ್ಸೋ ನೋಡಿ ಹೋರಿ ಹೆಂಗ್ ಕಾಣ್ತಾ ಹೋರಿ ಕಣೆ ಕಾಣ್ತಿದೆ ಕಟ್ಸೋ. ಚೆನ್ನಾಗಿದೆ ಸರ್ ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತು ಆಗ್ಬೇಕು ದುಡ್ಡು ಜಾಸ್ತಿ ಅಲ್ಲ ಅಂತ ಅದೇ ಸ್ವಲ್ಪ ಆಮೇಲೆ ಇವಕ್ಕೆ ದೊಡ್ಡವರೇ ಬರ್ಬೇಕು. ಅದೇ ಆಮೇಲೆ ಬೇರೆ ಇನ್ಯಾವ್ದಿದೆ ಬೇರೆ ಇಲ್ಲಿವೆ ಹಸುಗಳು. ಅವು ಎಷ್ಟು ಗಾಡಿ ಹಸ ಅವೆಷ್ಟು ಅವು 85,000 ಕೊಟ್ಟಿದ್ವಿ. 85 ಯಜಮಾನ್ರೆ ಒಂದು ದನದ ಆಯಸ್ಸು ನಿಮ್ಮ ಎಷ್ಟು ಪ್ರಕಾರ ದನದ ವಯಸ್ಸು ಎಷ್ಟು ನಿಮ್ಮ ಪ್ರಕಾರ? 20 ವರ್ಷ. ನಾವ್ ಹೆಂಗೆ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಅವ್ರ ಆರೋಗ್ಯ ನಾವು ನೋಡ್ಬೇಕು. ಕರೆಕ್ಟ್ ಫೈನ್. ಏನ್ ತಗೊಳಕ್ ಬಂದ್ರಿ? ನಾವು ದನ ಹೊಡ್ಕೊಂಬಂದಿದ್ವಿ. ದನ ಹೊಡ್ಕೊಂಡ್ ಬಂದಿದ್ದೀರಾ? ಯಾವ ಊರು? ನಾವು ಅಲ್ಲಿ ಪಾಂಡುಪುರ ಸುಮಾರು ಜನ ಇದ್ದಾರೆ. ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ಜೋಡಗಟ್ಟೆಗೆ ಬರ್ತೀರಾ? ಆಯ್ತು ಯಜಮಾನ್ರೆ ಒಳ್ಳೇದಾಗ್ಲಿ. ನಾನು ಈ ಸಲ ಹೋಗ್ಲಿಲ್ಲ ಜೋಡಗಟ್ಟೆಗೆ. ನೋಡ್ರಿ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ? 1 ಲಕ್ಷ ಬಿಡೋದು ಕೊನೆಗೆ ಫೈನಲ್ ರೇಟ್ ಅದೇ ಅಲ್ಲೂ ಕಡೆಯಲ್ಲ ಚೆನ್ನಾಗಿದೇವ್ರಿ. ಇನ್ನು ವ್ಯಾಪಾರಕ್ಕೆ ಬಂದಿಲ್ಲ, ಮಾತುಕತೆಗೆ ಬಂದಿಲ್ಲ. ಕೊಟ್ಟಿವಿ ಕೊಡ್ರಿ 80 ಕೊಟ್ಟಿವಿ ಕೊಡ್ರಿ. ಕೊಟ್ಬಿಟ್ಟಿದ್ದೀರಾ? ಒಂದೇ ಗತಿ ಇರೋ ಕೊಡ್ರಿ. ಹೌದಾ ಕೊಟ್ಬಿಟ್ಟಿದ್ದೀರಾ? ಸರಿ